ಅಂತ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಇಲ್ಲಿ ಬಂದು ಜನರೆಲ್ಲರೂ ಕೂಡ ಅವರಿಗೆ ಕೇಳಬೇಕಾಗಿದೆ. ಇವತ್ತು ಮೀಸಲಾತಿ ಮಾಡಿದಂತ ಕಡಿಮೆ ಮಾಡಿದಂತ ಟೈಮಲ್ಲಿ ಕೂಡ ಕೇಳಲಿಲ್ಲ, ತಾವು ಒಂದು ಮಾತು ಕೂಡ ಮಾತಾಡಲಿಲ್ಲ. ಇವತ್ತು ಈ ಸಮುದಾಯಗಳಿಗೆ ಇವತ್ತು ಏನು ಇವತ್ತು ಸಾಕಷ್ಟು ನಿಗಮಗಳಲ್ಲಿ SC ಜನಾಂಗದಲ್ಲಿ ನಿಗಮಗಳಲ್ಲಿ ಕೂಡ ಸಾಕಷ್ಟು ಭ್ರಷ್ಟಾಚಾರ ಮಾಡಿದಂತ ಟೈಮಲ್ಲಿ ಕೂಡ ಯಾವುದೊಂದು ಭ್ರಷ್ಟಾಚಾರ ಮಾಡಿದಂತ ಟೈಮಲ್ಲಿ ಕೂಡ ಯಾವ್ದು ಕೂಡ ಧ್ವನಿ ಎತ್ತಲಿಲ್ಲ. ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣವನ್ನು ಲೂಟಿ ಮಾಡಿದಂತ ಟೈಮಲ್ಲಿ ಕೂಡ ಯಾವುದೇ ಧ್ವನಿಯನ್ನು ಎತ್ತಿಲ್ಲ. ಹಂಗಾಗಿ ಈ ಸರ್ಕಾರ ಎಲ್ಲಾ ರೀತಿಯಲ್ಲೂ ಕೂಡ ಭ್ರಷ್ಟಾಚಾರದಲ್ಲಿ ಇವತ್ತು ಮಿತಿ ಮೀರ್ತಾ ಇದೆ. ಹಂಗಾಗಿ ಈ ಸರ್ಕಾರವನ್ನು ತಿರಸ್ಕಾರ ಮಾಡಬೇಕೆನ್ನಂತ ತೀರ್ಮಾನವನ್ನು ಇವತ್ತು ದಾವಣಗೆರೆ ಮತ್ತು ನಮ್ಮ ಬಾಗಲಕೋಟೆ ಜನರು ತಗೊಂಡಿರೋ ಕಾರಣ ಇವತ್ತು ಎಂತ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ LDP ಅಭ್ಯರ್ಥಿಗಳು ಗೆಲ್ಲಿಸಬೇಕನ್ನಂತ ಪ್ರಯತ್ನದಲ್ಲಿ ನಮ್ಮೆಲ್ಲ ಹಿರಿಯ ನಾಯಕರು ಇಲ್ಲಿ ಬಂದು ಪ್ರಚಾರವನ್ನು ಮಾಡಂತ ಕೆಲಸ ಮಾಡ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ ಸಾಹೇಬರು, ಗೋವಿಂದ ಕಾರಜೋಳ, ನಾರಾಯಣ ಪಾಂಡೆ ಅವರು ಎಲ್ಲರೂ ಕೂಡ ಸೇರಿ, ನಮ್ಮ ಶಾಂತನಗೌಡ ಪಾಟೀಲ್ ಅವರು ಎಲ್ಲರೂ ಕೂಡ ಸೇರಿ ಪ್ರಚಾರವನ್ನು ಮಾಡ್ತಾ ಇದ್ವಿ. ವಿಶ್ವಾಸ ಇದೆ, ನಾವು ಜನರ ಮಧ್ಯದಲ್ಲಿ ಹೋಗ್ತಾ ಇದ್ರು ಕೂಡ ಈ ಸಾರಿ ಎಂತ ಪರಿಸ್ಥಿತಿಗಳು ಚರಂತಿ ಮಟ್ಟವನ್ನು ಗೆಲ್ಲಿಸುವಂತ ವಿಶ್ವಾಸ ಇದೆ. ಅದರ ಪ್ರಕಾರವಾಗಿ ಕೆಲಸವನ್ನು ಮಾಡಂತ ಕೆಲಸ ಮಾಡ್ತಾ ಇದ್ವಿ. ತಮಗೆ ತಿಳಿಸುವಂತ ಕೆಲಸ ಮಾಡಿದಾರ. ಏನು ವಿಧಾನಸಭೆಯಲ್ಲಿ ಏನು ಸ್ಪೀಕರ್ ಸಾಹೇಬರು UT ಖಾದರ್ ಅವರು ಕೆಂಗಲ್ ಹನುಮಂತಪ್ಪ ಅವ್ರಿಗೆ ಬರಲಾರ್ದಂತ ಯೋಚನೆಗಳು UT ಖಾದರ್ ಅವ್ರಿಗೆ ಬಂದಾವ. ಯಾಕಂದ್ರೆ ಇತ್ತೀಚೆಗೆ UT ಖಾದರ್ ಅವರು ವಿಧಾನಸೌಧದಲ್ಲಿ ಇದ್ದಂತ ಕೆಲಸ ಮಾಡಿದಾನ. ನಂತರ ಎಲ್ಲ ಮೆಟ್ಲುಗಳಿಗೆ ರೆಡ್ ಕಾರ್ಪೆಟ್ ಅನ್ನು ಹಾಕುವಂತ ಕೆಲಸ ಮಾಡಿದಾನ. ಪುನಃ ಎಲ್ಲ ವಿಧಾನಸೌಧದಲ್ಲಿ ಇದ್ದಂತ ಎಲ್ಲ ಬಾಗಿಲುಗಳೆಲ್ಲ ಕೂಡ ಹೊಸ ಬಾಗಿಲುಗಳನ್ನು ನೀಡುವಂತ ಕೆಲಸ ಮಾಡ್ತಾ ಇದ್ದಾನೆ. ಮೊನ್ನೆನೆ ಏನು 30 ಲಕ್ಷನೋ 35 ಲಕ್ಷ ರೂಪಾಯಿ ಬಾಗಿಲನ್ನು, ಹೊಸ ಬಾಗಿಲನ್ನು ಕೂಡ ಕೂಡಿಸುವಂತ ಕೆಲಸ ಮಾಡ್ತೇವೆ. ವಾಸ್ತು ಮತ್ತೆ ಪುನಃ ವಿಧಾನಸೌಧದಲ್ಲಿ ಫೋಟೋ ಶೂಟ್ ಮಾಡ್ತಾ ಇದಾರೆ. ಮೊನ್ನೆ ನಂಗೂ ಆದಿ ಕ್ಯಾಪಿಟಲ್ ಹೋಟೆಲ್ಗೆ ಗೋವಿಂದ ಕಾರಜೋಳ ಅವ್ರ ಮೀಟಿಂಗ್ ಕರೆದಿದ್ದು ನಾವು ಹೋಗ್ತಾ ಇದ್ರೆ ಕ್ಯಾಪಿಟಲ್ ಹೋಟೆಲ್ಗೆ ಹೋಗಂತ ಟೈಮಲ್ಲಿ ಎಲ್ಲ ಫೋಟೋ ಶೂಟ್ ಮಾಡ್ಕೊಂತಿದ್ದೆ. ನಾನು ಯಾವತ್ತು ಕೂಡ ಫೋಟೋ ಶೂಟ್ ಮಾಡೋದು ಮಧ್ಯದಲ್ಲಿ ಮಾಡಿದ್ದು ಯಾವತ್ತು ಕೂಡ ನಾವು ನೋಡ್ಲಿಲ್ಲ. ಬಹುಶಃ ಸ್ಪೀಕರ್ ಸಾಬ್ಗೆ ಅವ್ರಿಗೆ ಏನನ್ನ ಮೇಲಿಂದ ಏನನ್ನ ಸೂಚನೆ ಬಂದಿದ್ದೇನ, ಅವರು ಏನನ್ನ ಕೊನೆಯ ಏನು ಕೊನೆ ಅಂದ್ರೆ ಅವರು ಸ್ಪೀಕರ್ ಅವಧಿ ಏನನ್ನ ಮುಗಿತಾ ಇದೆ ಅನ್ನೋ ಗೊತ್ತಿಲ್ಲಾಗ್ಲಿ, ಹಂಗಾಗಿ ಅವರು ಫೋಟೋ ಶೂಟ್ ಅನ್ನು ಮಾಡಿಸಂತ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಲಿ ಅವ್ರಿಗೇನ ಮುಖ್ಯಮಂತ್ರಿಗಳು ಇನ್ನ ಮುಂದಕ್ಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇಳಿತಾ ಇದಾರ, ಹೊಸ ಮುಖ್ಯಮಂತ್ರಿ ಬರ್ತಾ ಇದಾರೆ ಅಂತೇಳಿ ಸೂಚನೆ ಬಂದಿರೋ ಕಾರಣ ಫೋಟೋ ಶೂಟ್ ಮಾಡ್ತಿರ್ಬೋದು ಅನ್ನೋದು ಏನು ಗೊತ್ತಾಗ್ತಾ ಇಲ್ಲ. ನಾನು ಸ್ಪೀಕರ್ ಸಾಹೇಬ್ರಿಗೆ ಹೇಳ್ತೀನಿ, ಯಾಕಂದ್ರೆ ಎಲ್ಲವನ್ನು ಕೂಡ ರಿಪೇರಿ ಮಾಡಕ್ ಹೊಂಟಾನ. ನಾನು ದಯವಿಟ್ಟು ಸ್ಪೀಕರ್ ಆದಂತ UT ಖಾದರ್ ಅವರೇ, ನಿಮ್ ಮುಖ್ಯಮಂತ್ರಿ ಶೇರ್ ಏನಿದನೋ, ಆ ಕೃಷಿ ಏನಿದನೋ ಅದನ್ನ ತಾವು ಮೊದಲನೇದಾಗಿ ರಿಪೇರಿ ಮಾಡ್ರಿ. ಯಾಕಂದ್ರೆ ಅವ್ರ ಜಗ್ಗಾಟ ಮಾಡಿ ಇವ್ರ ಜಗ್ಗಾಟ ಮಾಡಿ ಎಲ್ಲ ಕುರ್ಜಿ ಎಲ್ಲ ಕೂಡ ಬೋಲ್ಟ್ ನಟ್ಟುಗಳೆಲ್ಲ ಕೂಡ ಲೂಸ್ ಆಗ್ಬಿಟ್ಟಾವ. ಹಂಗಾಗಿ ಇವತ್ತು UT ಖಾದರ್ ಅವರು ಆದಷ್ಟು ಬೇಗನೆ ಅದರ ಕೃಷಿಯನ್ನು ಕೂಡ ರಿಪೇರಿ ಮಾಡಂತ ಕೆಲಸ ಆಗ್ಬೇಕಾಗಿದೆ. ಹಂಗಾಗಿ ಈ ರಾಜ್ಯದಲ್ಲಿ ಇವತ್ತು ಇತ್ತೀಚೆಗೆ ನಾನು ಗೋವಿಂದ ಕಾರಜೋಳ ಸಾಹೇಬ್ರು ನಾವು ಮಾತಾಡ್ತಿರ್ತೀವಿ. ಯಾಕಂದ್ರೆ ಕೇಂದ್ರ ಸರ್ಕಾರ ವಕಫ್ ಲ್ಯಾಂಡ್ ವಿಚಾರ ಬಂದಂತ ಟೈಮಲ್ಲಿ ರಾಜ್ಯದಲ್ಲಿ ಕೂಡ ಬಹಳಷ್ಟು ಒಂದು ಎಲ್ಲ ಕಡೆ ಕೂಡ ಒಂದು ದೊಡ್ಡ ಹೋರಾಟ ಆಯ್ತು. ಎಲ್ಲರೂ ಆಸ್ತಿಗಳನ್ನು ವಕಫ್ ಅನ್ನು ಮಾಡುವಂತ ಸಂದರ್ಭದಲ್ಲಿ ಕೂಡ ಇಡೀ ರಾಜ್ಯದಲ್ಲಿ ಬಹಳಷ್ಟು ಗೊಂದಲಗಳಾಯ್ತು. ಗೊಂದಲಗಳಾದ ತಕ್ಷಣ ಮತ್ತೆ ಪುನಃ ಹಿರಿಯರೆಲ್ಲರೂ ಕೂಡ ಪುನಃ ಪಾರ್ಲಿಮೆಂಟದಲ್ಲಿ ಬಹಳಷ್ಟು ಚರ್ಚೆ ಮಾಡಿ, ಪಾರ್ಲಿಮೆಂಟ್ದಿಂದ ಕೂಡ ಬಹಳಷ್ಟು ಹಿರಿಯರು, ತಜ್ಞರು, ಎಕ್ಸ್ಪರ್ಟ್ಸ್ ಎಲ್ಲ ಬಂದು ಅಧ್ಯಯನ ಮಾಡಿ ಪುನಃ ಪಾರ್ಲಿಮೆಂಟದಲ್ಲಿ ಬಿಲ್ ಪಾಸ್ ಮಾಡಿದ್ದು. ಎಂತ ಪರಿಸ್ಥಿತಿಯಲ್ಲಿ ಕೂಡ ರೈತರು ಏನು ಜಮೀನು ಇದನ್ನು, ಮಠಮಾನ್ಯಗಳು ಏನು ಜಮೀನಿದೆ, ಎಂತ ಪರಿಸ್ಥಿತಿಯಲ್ಲೂ ವಕಫ್ ಹೋಗಬಾರ್ದನ್ನಂತ ಬಿಲ್ ಅನ್ನು ಕೂಡ ತಂದು ಪಾರ್ಲಿಮೆಂಟ್ ಅಲ್ಲಿ ಕೂಡ ಬಿಲ್ ಪಾಸ್ ಮಾಡುವಂತ ಕೆಲಸ ಮಾಡಿದ್ರು. ಆ ಬಿಲ್ ಪಾಸ್ ಮಾಡಿರೋ ಕಾರಣ ಏನಾಗುತ್ತೆ ಅಂದ್ರೆ, ಇವತ್ತು ಉದಾಹರಣೆಯಾಗಿ ಹೇಳ್ಬೇಕಾದ್ರೆ ಸಾಕಷ್ಟು 100 ಎಕರೆ ಇವತ್ತು ಬಿಜಾಪುರ, ಬಾಗಲಕೋಟೆ ಈ ಭಾಗದಲ್ಲೆಲ್ಲ ಕೂಡ 100 ಎಕರೆ ಪ್ರದೇಶಗಳನ್ನು ವಕಫ್ ಮಾಡಕ್ ಕೊಟ್ಟಿದ್ರು ಈ ಸರ್ಕಾರ. ಆ ವಕಫ್ ಅನ್ನು ಮಾಡ್ಲಾರ್ದಂತೆ ಇವತ್ತು ಕೇಂದ್ರ ಸರ್ಕಾರ ಏನು ಕಾನೂನು ತಂದಿದನೋ, ಮುಂದಿನ ದಿನಗಳಲ್ಲಿ ಎಂತ ಪರಿಸ್ಥಿತಿಯಲ್ಲಿ ಕೂಡ ಒಬ್ಬ ರೈತನ, ಯಾರೊಬ್ಬರ ಹಿಂದೂಗಳ ಏನು ಇವತ್ತು ಜಮೀನ್ ಇದೆನೋ ಅದನ್ನ ಏನು ಕೇಂದ್ರ ಸರ್ಕಾರ ಬಿಲ್ ತಂದಿದನೋ ಅದು ಪುನಃ ಹಿಂದೂಗಳಿಗೆ ವಾಪಸ್ ಕೊಡಿಸಂತ ಕೆಲಸ ನಾವೆಲ್ಲರೂ ಕೂಡ ಸೇರಿ ಮಾಡಂತ ಕೆಲಸ ನಾವು ಮಾಡ್ತೀವಿ. ಇನ್ನೊಂದು ವಿಶೇಷವಾಗಿ ಏನಂದ್ರೆ, ಈ ಭಾಗದಲ್ಲಿ ನಮ್ಮ PWD ಮಂತ್ರಿಗಳಂತ ಸತೀಶ್ ಜಾರಕಿಹೊಳಿ ಅವರು ಕಳೆದ 2 ತಿಂಗಳಿಂದ ಇಲ್ಲೇ ಚುನಾವಣೆ ಉತ್ತರವಾಗಿ ಇಲ್ಲೇ ಎಲ್ಲೋ ಕಡೆ ಇಲ್ಲೇ ಇದ್ದು ಬಹಳಷ್ಟು ಕಡೆ ಹೋಗಿ ಇವತ್ತು ಎಲ್ಲಾ ಬಡಾವಣೆಗಳಲ್ಲಿ ಹೋಗಿ ಇಲ್ಲ ಕಾಂಗ್ರೆಸ್ಗೆ ಮತ ಹಾಕ್ಬೇಕು, ಕಾಂಗ್ರೆಸ್ಗೆ ಮತ ಹಾಕ್ಬೇಕು ಅಂತೇಳಿ ಎಲ್ಲಾ ಕಡೆ ಕೂಡ ಅಡ್ಡಾಡ್ತಾ ಇದ್ದಾನೆ. ಇವತ್ತು ನಾನು ಸತೀಶ್ ಜಾರಕಿಹೊಳಿ ಅವರಿಗೆ ನಾನು ಕೇಳ್ತೀನಿ, ಸ್ವಾಮಿ, ನಾವು ನಮ್ಮ ಸರ್ಕಾರ ಇರೋಂಥ ಟೈಮಲ್ಲಿ ಮೀಸಲಾತಿಯನ್ನು 3% ಇದ್ದನ್ನು 7% ಮಾಡಿದ್ವಿ. ಅದು 15% ಇದ್ದಂತ SC ಜನಾಂಗಕ್ಕೆ 2% ಜಾಸ್ತಿ ಮಾಡಿ 17% ಮೀಸಲಾತಿ ಜಾಸ್ತಿ ಮಾಡಿದ್ವಿ. ಈ ಮೀಸಲಾತಿ ಜಾಸ್ತಿ ಮಾಡಂತ ಟೈಮಲ್ಲಿ ಇವತ್ತು ನಿಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ, ಅದನ್ನ 7% ಇದ್ದು ಮತ್ತೆ ಪುನಃ 3% ತಂದಿದೆ. ನಾವು ಕೂಡ ಮೀಸಲಾತಿ ಜಾಸ್ತಿ ಮಾಡಿರೋದಂತೂ ಸುಪ್ರೀಂ ಕೋರ್ಟ್ ಆದೇಶ ಏನಿತ್ತು ಆ ಯಥಾಸ್ಥಿತಿಯಲ್ಲೇನೆ ನಾವು ಮೀಸಲಾತಿನ ಜನಸಂಖ್ಯೆ ಆಧಾರದ ಮೇಲೆ
ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದ ಅನುಸೂಚಿತ ಪ್ರಕಾರವಾಗಿ ನಾವು ಮೀಸಲಾತಿಯನ್ನು ಜಾಸ್ತಿ ಮಾಡುತ್ತ ಕೆಲಸ ಮಾಡಿದ್ವಿ. ಆದ್ರೆ ಈ ಸರ್ಕಾರ ಬಂದ ನಂತರ 7% ಇದು 3% ಮೀಸಲಾತಿ ಅಂದ್ರೆ 4% ಕಡಿಮೆ ಮಾಡಿದೆ. ಇವತ್ತು 17% ಇದ್ದಿದ್ದು ಇವತ್ತು 2% ಜಾಸ್ತಿ ಮಾಡಿ 15% ಮೀಸಲಾತಿ ಕೊಟ್ಟಿದೆ. ಅವತ್ತು ಏನು ಮಾಡ್ತಿದ್ದಪ್ಪ ನೀನು? ಅವತ್ತು ಯಾವುದೊಂದು ಮಾತು ಕೂಡ ನೀನು ಮಾತಾಡಿಲ್ಲ. ಇವತ್ತು ಎದಕ್ಕೋಸ್ಕರ ಕಮ್ಮಿ ಮಾಡಿದ್ದೇನೆ ಅಂದ್ರೆ ತಾವು ಯಾವ ಮಾತನ್ನು ಕೂಡ ಯಾವ ಧ್ವನಿಯನ್ನು ಕೂಡ ಎತ್ತಲಿಲ್ಲ. ಆದ್ರೆ ಇವತ್ತು ನೀವೆಲ್ಲರೂ ಕೂಡ ಬಂದು ಅಲ್ಲಿ ಎಲ್ಲಾ ಕಡೆ ಕೂಡ ಹೋಗಿ ನಾನು ಈ ಸಮುದಾಯವನ್ನು ಕೊಡ್ತೀನಿ, ಆ ಸಮುದಾಯವನ್ನು ಕೊಡ್ತೀನಿ, ಅವ್ರು ಕೊಡ್ತೀನಿ, ಇವ್ರು ಕೊಡ್ತೀನಿ ಅಂತೇಳಿ ಎಲ್ಲಾ ಕಡೆ ಕೂಡ 20 ಲಕ್ಷ ರೂಪಾಯಿ ಮಂಜೂರಾತಿ ಮಾಡ್ಕೊಂತ ಹೊಂಟಾರ. ಅಲ್ಲಿ ಜಮೀನೇ ಇಲ್ಲ. ಎಲ್ಲ ಇವತ್ತೇನು ಸಮುದಾಯ ಭವನಗಳಿಗೆ ನಾನು 20 ಲಕ್ಷ ರೂಪಾಯಿ ಮಂಜೂರಾತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದನೋ ಅದು ಜಮೀನೇ ಇಲ್ಲಾರ್ದಂತ ಅಲ್ಲಿ ಸಮುದಾಯ ಭವನಗಳಿಗೆ 20 ಲಕ್ಷ ರೂಪಾಯಿ ಮಂಜೂರಾತಿ ಮಾಡಂತ ಕೆಲಸ ಮಾಡಿದಾರೆ. ಇಷ್ಟೊಂದು ದೊಡ್ಡ ಅನ್ಯಾಯ ಆಗುವಂತ ಟೈಮಲ್ಲಿ ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಯ್ತು. ಅವತ್ತೇನು ಮಾಡ್ತಾ ಇದ್ದೆ? ನೀನೇನೋ ಮಾತಾಡಿದ್ಯಾ? ಇಷ್ಟೊಂದು ದೊಡ್ಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನಾಂಗಕ್ಕೆ ಇಷ್ಟೊಂದು ದೊಡ್ಡ ಅನ್ಯಾಯ ಆಗುವಂತ ಟೈಮಲ್ಲಿ ಎಲ್ಲ ನಿಗಮಗಳಲ್ಲಿದ್ದಂತ ಹಣವನ್ನು ಯಾರಿಗೆ ಫಲಾನುಭವಿಗಳು ಸಿಗಬೇಕಾಯ್ತೋ ಎಲ್ಲ ಹಣವನ್ನು ಲೂಟಿ ಮಾಡಿದಂತ ಟೈಮಲ್ಲಿ ನಿಮ್ಮ ಸರ್ಕಾರದಲ್ಲಿದ್ದಂತ ಕೆಲವು ಮಂದಿ ದೊಡ್ಡ ಹುದ್ದೆದಲ್ಲಿದ್ದಂತ ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಕೂಡ ಇವತ್ತು ಏನು ಬಾಯಲ್ಲಿ ಇಟ್ಕೊಂಡಿದ್ರಪ್ಪ, ತಾವು ಏನೇ ಮಾತಾಡ್ಲಾರ್ದಂತ ಸುಮ್ಮನೆ ಇದ್ರಿ. ಇವತ್ತು ತಾವು ಎಲ್ಲರೂ ಕೂಡ ಇವತ್ತು ಈ ರೀತಿ ಅನ್ಯಾಯವನ್ನು ಮಾಡಿ ಪುನಃ ಯಾವ ಮುಖ ಹಿಡ್ಕೊಂಡು ತಾವು ಇವತ್ತು ಮತವನ್ನು ಕೇಳ್ತಾ ಇದ್ರಿ ಅಂತೇಳಿ ಅದಕ್ಕೆ ಉತ್ತರವನ್ನು ಕೂಡ ಕೊಡಬೇಕು.